ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂದರೆ, ನಮ್ಮ ಮನಸ್ಥಿತಿಗೂ ಅಂದರೆ ನಮ್ಮ ಮೈಂಡ್ ಸೆಟ್ಟಿಗೂ ಮತ್ತು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಗೂ ಸಂಬಂಧ ಇದೆಯಾ ಅಂತ ನೋಡ್ತಾ ಹೋಗೋಣ. ನೀವು ತುಂಬ ಜನ ಫೈನಾನ್ಷಿಯಲ್ ಅಡ್ವೈಸರ್ಸ್ ಆಗಲಿ ಮತ್ತು ಬೇರೆ ಬೇರೆ ಥರದ ಮ್ಯಾನಿಫೆಸ್ಟೇಷನ್ ಕೋಚಸ್ ಹೇಳೋದಾಗಲಿ ನೀವು ಕೇಳಿರಬಹುದು ಇತ್ತೀಚೆಗೆ. ಏನಂದರೆ, ಈ ಶ್ರೀಮಂತಿಕೆ ಅನ್ನೋದು ಹಣದಿಂದ, ನಮ್ಮ ಬ್ಯಾಂಕ್ ಅಕೌಂಟಿಂದ ಶುರುವಾಗಲ್ಲ, ನಮ್ಮ ಮೈಂಡ್ ಸೆಟ್ಟಿಂದ ಶುರುವಾಗುತ್ತೆ ಅಂತ ನೀವು ಕೇಳಿರಬಹುದು. ಅದೇನ್ರಿ ಹಂಗಂತೀರ? ನಮ್ಮ ಮೈಂಡ್ ಸೆಟ್ ಚೆನ್ನಾಗಿದ್ದ ತಕ್ಷಣ, ಅಂದರೆ ನಾವು ಯೋಚನೆ ಮಾಡಿದ ತಕ್ಷಣ ನಾವು ಶ್ರೀಮಂತರಾಗ್ಬಿಡ್ತೀವ ಅಂತ ನೀವು ಹೇಳಬಹುದು. ಆದರೆ ಇತ್ತೀಚೆಗೆ ಒಂದು ಪ್ಯಾಟ್ರನ್ನ ಹೇಳ್ತಾರೆ. ಏನಂದರೆ, ಶ್ರೀಮಂತರು ಯೋಚನೆ ಮಾಡೋ ರೀತಿಗೂ ಈಗೇನು ಮಿಡಲ್ ಕ್ಲಾಸು ಮತ್ತು ಸ್ವಲ್ಪ ಫೈನಾನ್ಷಿಯಲಿ ಡೌನ್ ಇರ್ತಾರಲ್ಲ ಜನಗಳು, ಅವರು ಯೋಚನೆ ಮಾಡೋ ರೀತಿಗೂ ಏನು ವ್ಯತ್ಯಾಸ ಅಂತ ಒಂದು ವಿಶ್ಲೇಷಣೆ ಮಾಡ್ತಾ ಹೋಗಿದ್ದಾರೆ. ಅಂದರೆ ಒಂದು ಸೇಮ್ ಪ್ಯಾಟ್ರನ್ನೇ ನಿಮಗೆ ಗೊತ್ತಾಗುತ್ತೆ. ಏನು ಹಾಗಾದರೆ ದುಡ್ಡು ಮಾಡೋದನ್ನಂದರೆ, ಕೆಲವರಿಗೆ ಬೇರೆಯವರು ಆಸ್ತಿ ಮಾಡಿಟ್ಟಿರ್ತಾರಲ್ವ, ತಂದೆ ತಾತಂದ ಆಸ್ತಿ ಇರುತ್ತೆ, ತಂದೆ ಆಸ್ತಿ ಇರುತ್ತೆ, ಅದಕ್ಕೆಲ್ಲ ಬೆಲೆನೇ ಇಲ್ವಾ ಹಾಗಾದರೆ ಅಂತ ನೀವು ಕೇಳಬಹುದು. ಇವಾಗ ನೋಡಿ, ನಾವು ಆ ರೀತಿ ಕಂಪೇರ್ ಮಾಡ್ತಾ ಹೋದರೆ, ಧೀರುಭಾಯಿ ಅಂಬಾನಿಯವರಿಗೆ 2 ಮಕ್ಕಳಿದ್ರು. ಮುಖೇಶ್ ಅಂದರೆ ಈಗಲೂ ಇದ್ದಾರೆ, ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಇಬ್ಬರಿಗೂ ಸಮನಾಗಿ ಆಸ್ತಿ ಹಂಚಲಾಗಿತ್ತು. ಆದರೆ ಮುಖೇಶ್ ಅಂಬಾನಿಯವರು ತಮ್ಮ ಆಸ್ತಿಯನ್ನು, ತಮ್ಮ ನೆಟ್ವರ್ತ್ನ ಬಿಲಿಯನ್ಸ್ ಟುಗೆದರ್ ಅದನ್ನು ಬೆಳೆಸಿದರು. ಆದರೆ ಅನಿಲ್ ಅಂಬಾನಿಯವ್ರ ಕೈಲಿ ಅದು ಆಗಲಿಲ್ಲ. ಅದು ಅವ್ರವ್ರ ಎಬಿಲಿಟಿ ಮೇಲೆ ಆಗುತ್ತಲ್ವ. ಅವರಿಗೆ ಅಷ್ಟು ಅಂದರೆ ಮುಖೇಶ್ ಅಂಬಾನಿಯವ್ರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಇರ್ಬೋದು, ಅದಿರ್ಬೋದು ಇದಿರ್ಬೋದು, ನೀವೆಲ್ಲ ಹೇಳ್ಬೋದು. ಆದರೆ ಅದೇ ಕಾಂಟ್ಯಾಕ್ಟ್ಸು ಅವ್ರಿಗೂ ಇತ್ತಲ್ವ, ಅನಿಲ್ ಅಂಬಾನಿಯವ್ರಿಗೂ ಇತ್ತಲ್ವ. ಅದೇ ಬೇಸು, ಅದೇ ವರ್ಕ್ ಫೋರ್ಸು, ಅದೇ ಒಬ್ಬರೇ ತಂದೆ ತಾಯಿಯಿಂದ ಸಿಕ್ಕಂಥ ಸಂಸ್ಕಾರ, ಒಂದೇ ಥರದ ಎಜುಕೇಷನ್ನು ಎಲ್ಲ ಇತ್ತು. ಆದರೆ ಅವರಿಬ್ಬರ ಮೈಂಡ್ ಸೆಟ್ಟಲ್ಲಿ ತುಂಬ ವ್ಯತ್ಯಾಸ ಇತ್ತು ಅನ್ನೋದನ್ನು ಇತ್ತೀಚೆಗಿನ ಫೈನಾನ್ಷಿಯಲ್ ಅಡ್ವೈಸರ್ಸು ಮತ್ತು ಕೋಚಸ್ ಏನಂತಾರೆ, ಈ ಮ್ಯಾನಿಫೆಸ್ಟೇಷನ್ ಕೋಚಸ್ಸು ಇದನ್ನು ಕಂಪೇರ್ ಮಾಡಿ ಹೇಳ್ತಾರೆ. ಹಾಗಾದರೆ ಏನು ವ್ಯತ್ಯಾಸ ಇದೆ ಒಬ್ಬ ಶ್ರೀಮಂತ ಯೋಚನೆ ಮಾಡೋದಕ್ಕೂ ಒಬ್ಬ ಬಡವ ಯೋಚನೆ ಮಾಡೋದಕ್ಕೂ, ಅಂದರೆ ಫೈನಾನ್ಷಿಯಲಿ ತುಂಬ ಕೆಳಗಿರೋನು ಯೋಚನೆ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡ್ತಾ ಹೋಗೋಣ. ನಾನೇ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀನಿ. ಏನಂದರೆ, ನನ್ನ ತುಂಬ ಬೇಕಾಗಿದ್ದರು ನಮ್ಮ ಸ್ನೇಹಿತರೊಬ್ಬರು, ಅವರಿಗೆ ತುಂಬ ಚೆನ್ನಾಗಿ ಈ ಪೆನ್ಸಿಲ್ ಸ್ಕೆಚಸ್ ಮಾಡೋಕ್ಕೆ ಬರುತ್ತೆ. ಅಂದರೆ ಯಾವುದೇ ವ್ಯಕ್ತಿನ ನೋಡಿದರೆ ಅದನ್ನು ನೀಟಾಗಿ ಸ್ಕೆಚ್ ಮಾಡ್ತಾರೆ. ನಾನು ಸುಮಾರು ವರ್ಷದಿಂದ ಏನು ಹೇಳಿದ್ದೆ ಅಂದರೆ, ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದಲ್ವಾ, ನೀವು ಎಷ್ಟು ಚೆನ್ನಾಗಿ ಸ್ಕೆಚ್ ಮಾಡ್ತೀರಾ, ವಾರಕ್ಕೆ 1-2 ನೀವು ಈ ಥರ ಸ್ಕೆಚ್ ಮಾಡಿ ಹಾಕ್ಬೋದಲ್ವಾ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದಲ್ವಾ. ತಕ್ಷಣ ಅವ್ರ ಹತ್ರ ಬಂದಂಥ ಉತ್ತರ ಅಂದರೆ, ಅಯ್ಯೋ ನಾನು ಮಾಡೋದನ್ನು ಯಾರು ನೋಡ್ತಾರೆ ಅಂತ. ಅಂದರೆ ಮೊದಲೇ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನನ್ನ ಕೈಲಿ ಆಗೋದಿಲ್ಲ ಅಂತ. ಇದೇ ರೀತಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಏನಂದರೆ, ಮೊದಲು ಈ ಪೂರ್ ಮೈಂಡ್ ಸೆಟ್ ಯಾರಿಗಿರುತ್ತೆ ಅವ್ರು ಮೊದಲನೇದೇ ಯೋಚನೆ ಏನು ಬರುತ್ತೆ ಅಂದರೆ, ನನ್ನ ಕೈಲಿ ಆಗೋದಿಲ್ಲ ಅಂತ. ಅದೇ ಒಬ್ಬ ರಿಚ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ, ಹೇಗೆ ಆಗಬಹುದು, ನನ್ನ ಹತ್ರ ಏನೇ ಎಬಿಲಿಟಿ ಇರಲಿ ಇಲ್ಲದೇ ಇರಲಿ, ನನ್ನ ಹತ್ರ ಎಷ್ಟು ದುಡ್ಡಿದೆ ಇಲ್ಲದೇ ಇರಲಿ, ನಾನು ಹೇಗೆ ನನಗೆ ಬೇಕಾಗಿರೋ ಕೆಲಸನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು. ನೀವು ತುಂಬ ಸಕ್ಸಸ್ಫುಲ್ ಆ್ಯಕ್ಟರ್ ಅಂತ ಒಬ್ಬರನ್ನ ತೊಗೊಳ್ಳಿ. ಈಗ ಶಾರುಖ್ ಖಾನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಅವ್ರನ್ನ ನೋಡ್ತಾ ಹೋದರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅವ್ರನ್ನ. ಅವರಿಗೆ ತುಂಬ ಚೆನ್ನಾಗಿ ಫೈಟ್ ಮಾಡೋಕ್ಕೆ ಬರುತ್ತಾ ಅಕ್ಷಯ್ ಕುಮಾರ್ ಥರ? ಇಲ್ಲ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ ಹೃತಿಕ್ ರೋಷನ್ ಥರ? ಇಲ್ಲ. ಆದರೆ ಅವರು ಬಾಲಿವುಡ್ಡಲ್ಲಿ ಅವರಿಗಿರುವಂಥ ಸ್ಟೇಟಸ್ ಯಾರಿಗೂ ಇಲ್ಲ. ಅವರು ಡ್ಯಾನ್ಸ್ ಬೆಸ್ಟ್ ಮಾಡೋದಿಲ್ಲ, ಏನಂದರೆ ಫೈಟಿಂಗಲ್ಲಿ ಅವ್ರು ಬೆಸ್ಟ್ ಅಂತ ಮಾಡೋದಿಲ್ಲ. ಆದರೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಅಂತಲೂ ಇಲ್ಲ. ಆದರೆ ಅವರು ಏನು ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂದರೆ, ನಾನು ಮಾಡ್ತಾ ಇರೋ ಕೆಲಸನ ಬೆಸ್ಟಾಗಿ ಮಾಡಬೇಕು, ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟಾಗಿ ಮಾಡಬೇಕು, ಮತ್ತು ಪಾಸಿಟಿವ್ ಆಗಿ ಅದನ್ನು. ಇನ್ನೊಂದು ಇನ್ಸಿಡೆಂಟ್ ಎಲ್ಲರೂ ಹೇಳ್ತಾರೆ, ಏನಂದರೆ
ಅವರು ಮೊದಲು ಅವ್ರಿಗೆ ಅವಕಾಶ ಸಿಕ್ಕಾಗ ಅವರ ಡ್ರೆಸ್ಸಿಂಗ್ ರೂಮ್ ಇರುತ್ತಲ್ಲ, ಎಲ್ಲರಿಗೂ ಒಂದು ಕಾಮನ್ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ರು. ಆ ಡ್ರೆಸ್ಸಿಂಗ್ ರೂಮ್ ಎದುರಿಗೆ ತಮ್ಮ ಹೆಸರನ್ನ ಹಾಕ್ಕೊಂಡಿದ್ರಂತೆ ಶಾರುಖ್ ಖಾನ್. ಅಂದರೆ ತಾನು ಒಬ್ಬ ಸೂಪರ್ ಸ್ಟಾರ್ ಆಗಬೇಕು ಅನ್ನೋದನ್ನ ಮೊದಲೇ ಅವರು ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಡಿದ್ರು. ಅದು ಒಂದು ರಿಚ್ ಮೈಂಡ್ಸೆಟ್ನ ಲಕ್ಷಣ. ಅಂದರೆ ಮೊದಲೇ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಒಂದು ಗುಣ. ಇನ್ನೊಂದು, ಹೆಚ್ಚು ನೀವು ಅಬ್ಸರ್ವ್ ಮಾಡಿ, ತುಂಬ ಈ ಪೂರ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಯಾವಾಗಲೂ ಹೆಚ್ಚು ಕಂಪ್ಲೇಂಟ್ ಮಾಡ್ತಿರ್ತಾರೆ. ನಿನ್ನ ಕೈಲಿ ಯಾಕೆ ಆಗಲಿಲ್ಲ ಅಂತ ಕೇಳಿದರೆ, ಅಯ್ಯೋ ಅವ್ರು ಪ್ರಾಬ್ಲಮ್ ಮಾಡಿದರು, ಇವ್ರು ಪ್ರಾಬ್ಲಮ್ ಮಾಡಿದರು, ಅದರಿಂದ ಪ್ರಾಬ್ಲಮ್ ಆಯಿತು, ಅದು ಪ್ರಾಬ್ಲಮ್ ಆಯಿತು, ನಾನು ತುಂಬ ಟ್ರೈ ಮಾಡಿದೆ ಆದರೆ ಬೇರೆಯವರ ಕಾರಣದಿಂದನೇ ನಾನು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಬರೀ ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಅದೇ ಒಬ್ಬ ರಿಚ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ, ಅವ್ರಿಗೂ ಅದೇ ಸಿಚುವೇಶನ್ ಇರುತ್ತೆ, ಅವ್ರಿಗೆ ಗೊತ್ತಿದೆ ಸಿಚುವೇಶನ್ ಇದೆ ಅಂತ ಅವರಿಗೆ ಅವೇರ್ನೆಸ್ ಇರುತ್ತೆ. ಆದರೆ ಇದೇ ಸಿಚುವೇಶನಲ್ಲಿದ್ದು ನಾನು ಹೇಗೆ ಸಕ್ಸೀಡ್ ಆಗಬೇಕು ಅಂತ ಅವ್ರು ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು, ಪೂರ್ ಮೈಂಡ್ಸೆಟ್ನ ಇನ್ನೊಂದು ಲಕ್ಷಣ ಅಂತ ಹೇಳಿದ್ರೆ, ಬೇರೆಯವರ ಸಕ್ಸಸ್ನ ನೋಡಿ ಕಿರಿಕಿರಿ ಮಾಡ್ಕೊಳ್ಳೋದು ಮತ್ತು ಅದನ್ನು ತೆಗಳೋದು. ಈಗ ಕೆಲವ್ರು ನೋಡಿ, ಬೇರೆಯವ್ರು ಯಾರಾದರೂ ಸಕ್ಸಸ್ಫುಲ್ ಆಗಿದ್ರೆ ಅವ್ರ ಬಗ್ಗೆ ಹೆಮ್ಮೆ ಪಡೋದಿಲ್ಲ, ಅವ್ರ ಬಗ್ಗೆ ಖುಷಿ ಪಡೋದಿಲ್ಲ. ಅಯ್ಯೋ ಏನೋ ತಲೆ ಹೊಡೆದು ಸಂಪಾದನೆ ಮಾಡಿರಬೇಕು, ಅವ್ರ ಕೈಯಲ್ಲಿ ಎಲ್ಲಾಗುತ್ತೆ, ಅಯ್ಯೋ ಅವ್ರ ಮಾವನ ಹತ್ರ ಇಸ್ಕೊಂಡಿರಬೇಕು, ವರದಕ್ಷಿಣೆ ಇಸ್ಕೊಂಡಿರಬೇಕು, ಈ ರೀತಿ ವಿಚಿತ್ರವಾಗಿ. ಅಂದರೆ ಬೇರೆ ಯಾರಿಗೂ ಎಬಿಲಿಟಿ, ತನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋದಲ್ಲ, ಬೇರೆಯವ್ರಿಗೂ ಆಗ್ತಾ ಇಲ್ಲ, ಎಲ್ಲರೂ ನಾಟಕ ಮಾಡ್ತಾ ಇದ್ದಾರೆ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಈ ರೀತಿ ಮೈಂಡ್ಸೆಟ್ ಇರುತ್ತೆ. ಅದೇ ಒಬ್ಬ ರಿಚ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಬೇರೆಯವರ ಯಶಸ್ಸನ್ನು ನೋಡಿ ಖುಷಿ ಪಡ್ತಾರೆ ಮತ್ತು ಇನ್ಸ್ಪಿರೇಷನ್ ತೊಗೊತಾರೆ. ಅವ್ರ ಕೈಯಲ್ಲೇ ಸಾಧ್ಯ ಇದೆ, ತುಂಬ ಜೆನ್ಯೂನ್ಲಿ ಖುಷಿ ಪಡ್ತಾರೆ. ಇದು ಯಾಕೆ ಮುಖ್ಯ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರುತ್ತಲ್ಲ ಸ್ನೇಹಿತರೆ, ಅದು ನಮಗೆ ಏನು ಬೇಕು ಅನ್ನೋದನ್ನು ತಾನೇ ಡಿಸೈಡ್ ಮಾಡ್ತಾ ಇರುತ್ತೆ. ಹೇಗೆ ಡಿಸೈಡ್ ಮಾಡ್ತಾ ಇರುತ್ತೆ? ನಮ್ಮ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳ್ತಾ ಇಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ. ಇದನ್ನು ನೋಡಿ, ಇವರಿಗೆ ರಿಚ್ ಪೀಪಲ್ನ ನೋಡಿದ್ರೆ ಇವ್ರಿಗೆ ಆಗಲ್ಲ, ಇವ್ರಿಗೆ ಪೂರಾಗಿರೋದೇ ಇಷ್ಟ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವುದೇ ರೀತಿ ಸೊಲ್ಯೂಷನ್ನ ನಿಮಗೆ ಕೊಡೋಕ್ಕೆ ಹೋಗೋದಿಲ್ಲ. ನೀವು ಯಾವಾಗ ಬೇರೆಯವ್ರನ್ನ ನೋಡಿ ಖುಷಿ ಪಡ್ತಿರಲ್ಲ, ಇದರಲ್ಲಿ ಇವನಿಗೆ ಸಂತೋಷ ಇದೆ, ಇವನಿಗೂ ಕೂಡ ಸಕ್ಸಸ್ ಕೊಡಬೇಕು ಅಂದರೆ ನಿಮ್ಮ ಮೈಂಡ್ ಸೆಟ್ಟೇ ಅದಕ್ಕೆ ಪ್ರಿಪೇರ್ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮನ್ನು ಪ್ರಿಪೇರ್ ಮಾಡುತ್ತೆ. ನಿಮಗೆ ಬೇರೆ ಬೇರೆ ರೀತಿಯ ಸೊಲ್ಯೂಷನ್ಗಳನ್ನ, ಬೇರೆ ಬೇರೆ ರೀತಿಯ ಐಡಿಯಾಸ್ಗಳನ್ನ ಕೊಡಲಿಕ್ಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೊದಲು ನಿಮಗೆ ಸಪೋರ್ಟ್ ಮಾಡಬೇಕು. ಇನ್ನೊಂದು, ಈ ಪೂರ್ ಮೈಂಡ್ಸೆಟ್ ಇರೋರು ಒಂದು ಸಣ್ಣ ರಿಸ್ಕ್ ಕೂಡ ತಗೊಳ್ಳಿಕ್ಕೆ ಭಯ ಪಡ್ತಾ ಇರ್ತಾರೆ. ಅಯ್ಯೋ ಎಲ್ಲ ಮುಳುಗೋಗ್ಬಿಟ್ರೆ ಬೇಡ ರಿಸ್ಕ್ ತೊಗೊಳ್ಳೋದೇ ಬೇಡ ಅನ್ನೋದನ್ನು ಅವರು ಒಂದು ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಇನ್ನು ನೀವು ಸ್ವಲ್ಪ ರಿಚ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿನ ನೋಡಿ, ಅವರು ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತೊಗೊತಾರೆ. ಅಂದರೆ ಎಮೋಷ್ನಲ್ ರಿಸ್ಕ್ ಅಲ್ಲ, ನೋಡೋಣ ಒಂದು ಚಾನ್ಸ್ ನೋಡಿಬಿಡೋಣ, ಈ ಜೂಜಾಡೋ ರೀತಿ ಅಲ್ಲ. ಅಂದರೆ ಕ್ಯಾಲ್ಕುಲೇಟೆಡ್ ಆಗಿ, ಈಗ ಕೆಲವರು ಇನ್ವೆಸ್ಟ್ ಮಾಡ್ತಾರಲ್ವ, ಎಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ, ಅವ್ರು ಹೇಗೆ ಅಂದರೆ ಒಂದು ಪ್ಯಾಟ್ರನ್ನ ಸ್ಟಡಿ ಮಾಡಿರ್ತಾರೆ, ಅದನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿ ಅದನ್ನ ಡಿಸೈಡ್, ಅಂದರೆ ಕ್ಯಾಲ್ಕುಲೇಟೆಡ್ ಆಗಿ ಅವರು ಒಂದು ರಿಸ್ಕ್ ತೊಗೊಂಡು ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಇನ್ನೊಂದೇನೆಂದರೆ, ಪೂರ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಒಂದೇ ಸೋರ್ಸು, ನಾನೀಗ ನೌಕರಿ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಅದು ಸಂಬಳ ಬಂದ್ರೇ ನನ್ನ ಜೀವನ. ನೌಕರಿ ಹೋದರೆ ಏನೋ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಅವನು ಯೋಚನೆನೇ ಮಾಡಿಲ್ಲ. ಆದರೆ ಒಬ್ಬ ರಿಚ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಏನು ಮಾಡ್ತಾನೆ, ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಅಂದರೆ ಒಂದು ಕಡೆ ಒಂದು FD ಇಟ್ಟಿರೋದು, ಅದರಿಂದನೂ ಒಂದು ಇನ್ಕಮ್ ಬರ್ತಾ ಇರುತ್ತೆ. ಒಂದು ಮನೆ ಇದ್ದರೆ, ಈಗ ಮನೆ ಯಾವ ರೀತಿ ಕಟ್ಟಿರ್ತಾರೆ ಅಂದರೆ, ಒಂದು ಮನೆ ಇದ್ದರೆ ಅದ್ರ ಮೇಲೆ ಇನ್ನೊಂದು ಸಣ್ಣ ಮನೆ ಕಟ್ಟಿರ್ತಾರೆ, ಅದ್ರ ಬಾಡಿಗೆನೂ ಬರ್ತಾ ಇರಬೇಕು. ಈ ರೀತಿ ಒಂದು ತುಂಬ ಮುಖ್ಯವಾದ ಒಂದು ವ್ಯತ್ಯಾಸ ಏನು ಪೂರ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಅಂದರೆ, ಈಗ ಅಬ್ಸರ್ವ್ ಮಾಡಿದರೆ ಅವರಿಗೆ ತುಂಬ ಈಗೋ ಇರುತ್ತೆ. ಅಂದರೆ ನನ್ನಿಂದ ಆದರೆ ಈ ಕೆಲಸ ಆಗಬೇಕು, ಬೇರೆಯವರಿಂದ ಆಗಬಾರ್ದು ಅಂತ ಇರುತ್ತೆ. ಕೆಲವ್ರ ಮನೇಲಿ ನೋಡಿ, ಗಂಡಸರು ಅಬ್ಸರ್ವ್ ಮಾಡಿ, ಹೆಂಡತಿಗೆ ಕೆಲಸಕ್ಕೆ ಹೋಗಕ್ಕೆ ಬಿಡ್ತಾ ಇರಲ್ಲ ಅವರು, ಯಾವುದೇ ಇನ್ಕಮ್ ಸೋರ್ಸು ಅವಳಿಗಿರಬಾರ್ದು. ಈಗ ಕೆಲವರು ಅಬ್ಸರ್ವ್ ಮಾಡಿ, ಏನಂದರೆ ಬರೀ ಮನೆ ಕೆಲಸ ಮಾಡ್ಕೊಂಡಿರಬೇಕು, ಮನೆ ನೋಡ್ಕೊಂಡಿರು ಅಂತ. ಮನೇಲಿ ನೋಡೋಕ್ಕೆ ಏನಿರುತ್ತೆ ಏನಿರಲ್ಲ ಅದ್ರ ವಿಷಯ ಬೇರೆ.
ಅಂದರೆ ತನ್ನಿಂದ ಇನ್ಕಮ್ ಬರ್ತಿರಬೇಕು, ನನ್ನ ಕೈ ಕೆಳಗೆಲ್ಲ ಇರಬೇಕು. ಇದು ತುಂಬ ಪೂರ್ ಮೈಂಡ್ಸೆಟ್ಟು. ತುಂಬ ಜನ ಮಿಡಲ್ ಕ್ಲಾಸಲ್ಲೇ ಇರೋದಕ್ಕೆ ಈ ಒಂದು ಮೇಲ್ ಈಗೋ ಏನಿರುತ್ತೆ ಅದು ತುಂಬ ದೊಡ್ಡ ಕಾರಣ ಆಗುತ್ತೆ. ಎಷ್ಟೇ ಪ್ರಾಬ್ಲಮ್ ಬರಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ನಾನು ಸಾಲ ಮಾಡಿ ಮನೆ ಕಟ್ಟಿರಲಿ, ನನ್ನಿಂದ ಇನ್ಕಮ್ ಇರಬೇಕು ಹೊರತು ಹೆಂಡತಿ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಬಾರ್ದು ಅನ್ನೋದು ಒಂದು ಮೈಂಡ್ಸೆಟ್ ಬಂದಿರುತ್ತೆ. ನೀವು ತುಂಬ ಶ್ರೀಮಂತ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಿ, ಹೋಗಲಿ ತುಂಬ ಬಡವರು ಇರ್ತಾರಲ್ಲ ಅವ್ರನ್ನೂ ಅಬ್ಸರ್ವ್ ಮಾಡಿ ನೋಡಿ. ಈಗ ಆಟೋ ಓಡಿಸ್ತಾ ಇರ್ತಾರೆ, ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ, ಅವರು ಹೆಂಡತಿಯರು ಯಾವುದಾದ್ರೂ ಒಂದು ಇನ್ಕಮ್ ಸೋರ್ಸ್ನ ಇಟ್ಕೊಂಡಿರ್ತಾರೆ. ತುಂಬ ಬಡತನದಲ್ಲಿ ಇರುವಂಥವ್ರು ಕೂಡ ಒಂದು ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ. ಈ ಪ್ರಾಬ್ಲಮ್ ಏನು ಗೊತ್ತಾ, ಈ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಇರುತ್ತಲ್ಲ ಅವ್ರದ್ದು. ಏನಂದರೆ ಹೆಂಡತಿ ಏನಕ್ಕೆ ಕೆಲಸಕ್ಕೆ ಹೋಗಿ, ನಾನು ದುಡಿತಾ ಇದ್ದೀನಿ, ನಾನು ಸಂಬಳ ತಂದು ಹಾಕ್ತಾ ಇದ್ದೀನಿ ಅನ್ನೋ ಒಂದು ವಿಚಿತ್ರವಾದ ಈಗೋ ಇರುತ್ತೆ. ಇದರಿಂದ ಏನಾಗುತ್ತೆ, ಅವರು ಯಾವಾಗಲೂ ಒಂದು 25-30 ವರ್ಷ ಆದರೂ ಅವರು ಅದೇ ಲೆವೆಲಲ್ಲೇ ಇರ್ತಾರೆ. ಆ ರೀತಿಯೇ ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ಒಂದೇ ಮೈಂಡ್ಸೆಟ್ಟಲ್ಲಿ ಅವರು ಅಂದರೆ ತನ್ನ ಕಂಟ್ರೋಲಲ್ಲೇ ಎಲ್ಲ ಇರಬೇಕು ಅನ್ನೋಂಥ ಒಂದು ಈಗೋನಲ್ಲಿ ಫೈನಾನ್ಷಿಯಲ್ ಗ್ರೋತು ಅವರಿಗೆ ಆಗೋದೇ ಇಲ್ಲ. ಇನ್ನೊಂದು ತುಂಬ ಮುಖ್ಯವಾದ ವ್ಯತ್ಯಾಸ ನೋಡುವಂಥದ್ದು ಏನಂದರೆ, ಪೂರ್ ಮೈಂಡ್ಸೆಟ್ಟು ರಿಚ್ ಮೈಂಡ್ಸೆಟ್ಟಿಗೂ, ಪೂರ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ತುಂಬ ಎಕ್ಸ್ಪೆಂಡಿಚರ್ ಅಂದರೆ ಎಕ್ಸ್ಪೆನ್ಸಸ್ ತುಂಬ ಇಟ್ಕೊಂಡಿರ್ತಾನೆ, ಖರ್ಚುಗಳನ್ನು ತುಂಬ ಇಟ್ಕೊಂಡಿರ್ತಾನೆ. ಏನಂದರೆ ನಾನು ಬ್ರ್ಯಾಂಡೆಡ್ ಶರ್ಟೇ ಹಾಕಬೇಕು, ಬ್ರ್ಯಾಂಡೆಡ್ ಇಂಥ ಪರ್ಫ್ಯೂಮೇ ಹಾಕಬೇಕು ನಾನು, ಅದೆಲ್ಲ ಎಕ್ಸ್ಪೆನ್ಸಸ್ಸು. ಅದೇ ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಇಟ್ಕೊಂಡಿರ್ತಾನೆ, 0 ಇಟ್ಕೊಂಡಿರ್ತಾನೆ.